ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ರಜೆ ಇರೋದ್ರಿಂದ ನಮ್ಮ ಪುಟಾಣಿ ಮಕ್ಕಳುಗಳೆಲ್ಲ ಬಿಸಿಲಲ್ಲಿ ತಿರುಗಾಡ್ತಿದ್ರು. ಬಂದರೋ ಆಟ ಆಡೋಣ ನಾವೂ ಇವಾಗ ಅಂತ ಹೇಳಿದೆ. ನೆರಳಲ್ಲಿ ಆಡೋಣ ಅಂದ ತಕ್ಷಣ ಅಣ್ಣ ಆಟ ಆಡಿಸ್ತಾನೆ ಅಂತ ಮಕ್ಕಳೆಲ್ಲ ಶುರು. ನಮ್ಮ ಹುಡುಗ ಬಕೆಟ್ ಇಟ್ಕೊಂಡು ಓಡೋಡಿ ಬಂದ. ನಮ್ಮ ಪುಟ್ಟಿ ಬಾಲ್ ತಗೊಂಡು ಅಣ್ಣ ಬಕೆಟಿಂದ ಬಾಲ್ ಆಡಿಸಿ ಫಸ್ಟಿಗೆ ನಾವೇ ಗೆಲ್ಲೋದು ಅಂದ್ಕೊಂಡು ಬಂದು. ಸರಿ ನಮ್ಮ ಆಯಿತು, ಚಾಕ್ಲೇಟ್ಗಿಂತ ಎಲ್ಲರೂ ಸ್ವೀಟ್ಗಿಂತ ಸಿಹಿಯಿಂದ ಆರಂಭ ಮಾಡೋಣ ಅಂತ ಅಂದ್ಬಿಟ್ಟು ಆಟದ ರೂಲ್ಸ್ ಹೇಳ್ತೀನಿ ನಿಮಗೆ ಕಣ್ರೋ, ಕೇಳಿಸ್ಕೊಳ್ಳಿ ಅಂತ ಸ್ಟಾರ್ಟ್ ಮಾಡಿದೆ. ಎಲ್ರಿಗೂ ಒಂದೊಂದು ಚಾನ್ಸ್ ಕೊಡ್ತೀನಿ, ಎಲ್ರಿಗೂ ಲೈನ್ ಇರುತ್ತೆ, ಅಲ್ಲಿಂದ ಆಟನ ಪ್ರಾರಂಭ ಮಾಡಬೇಕು. ಯಾರು ಬಕೆಟ್ ಒಳಗಡೆ ಬಾಲ್ನ ಹಾಕ್ತಾರೋ ಅವರು ವಿನ್ ಆಗ್ತೀರಾ. ಫಸ್ಟ್ ರೌಂಡಲ್ಲಿ ಎಲ್ಲರೂ ಹಾಕಿದ್ರು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಆಟನ ಪ್ರಾರಂಭ ಮಾಡೋಣ. ನೀವೇನಿದ್ದೀರಾ ಚಿಕ್ಕ ಮಕ್ಕಳು ಪುಟಾಣಿ ಬಟಾಣಿಗಳು, ಅವರಿಂದ ಆಟ ಪ್ರಾರಂಭ ಮಾಡೋಣ, ಲೈನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹಾಗೆ ಹೇಳಿದೆ ತಡ ನಮ್ಮ ಮಕ್ಕಳು ಬಿಡ್ತಾರಾ ಆಟ ಆಡಬೇಕು ಅಂದ್ಬಿಟ್ಟು 10 ಹುಡುಗರು ಇದ್ದರು. 10 ಹುಡುಗರು ಕೂಡ ಸರಿ ಲೈನ್ ಮಾಡ್ಕೊಳ್ಳೋಣ ಬನ್ನಿ ನಾವು ಆಟ ಆರಂಭ ಮಾಡೋಣ ಅಂತ ಅಂದ್ಬಿಟ್ಟು ಲೈನ್ ಮಾಡ್ಕೊಳ್ಳೋಕೆ ನಿಂತ್ಕೊಂಡ್ರು. ಈ ಮಕ್ಕಳಿಗೆ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಎಲ್ಲರೂ ಆಟ ಆಡಬೇಕು ಅಂತ ಅನ್ಕೋತಾ ಇರ್ತಾರೆ. ಆದರೆ ಬಂದರು ನಾವು ಆಡಿಸ್ತೀವಿ ಅಂದರೆ ಯಾರಾದರೂ ಆಟ ಆಡೋಕ್ಕೆ ಶುರು. ನಮ್ಮ ಹುಡುಗ ಹಾಗೆ ಪ್ರಾರಂಭ ಮಾಡ್ದೆ. ಯಾರ ಕೈಲೂ ಹಾಕೋಕ್ಕಾಗ್ತಿಲ್ಲ. ಒಬ್ಬರಾದ್ಮೇಲೆ ಆಗ್ತಾಯಿದ್ದಾರೆ. ಅಲ್ಲಿ ಯಾರಿಗೂ ಅವ್ರಿಗೆ ಐಡಿಯಾನೇ ಗೊತ್ತಾಗ್ತಿಲ್ಲ, ಯಾರು ಹಾಕಬೇಕು, ಹೆಂಗೆ ಹಾಕಬೇಕು ಅಲ್ಲಿ ಅಂತ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಒಂದೊಂದು ಚಾನ್ಸ್ ಆಯಿತು. ಯಾರೊಬ್ಬರೂ ಹಾಕಲಿಲ್ಲ. ಸರಿ ಅದು ದೂರ ಆಯಿತು, ಬಕೆಟ್ನ ಹತ್ತಿರ ಇಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಬಂದು ಬೇರೆ ಸರ್ಕಲ್ ಮಾಡಿ ಇನ್ನು ಸ್ವಲ್ಪ ಹತ್ತಿರ ಇಟ್ಟ. ಅಲ್ಲಿಗೆ ಸೆಕೆಂಡ್ ರೌಂಡ್ ಮತ್ತೆ ಆರಂಭ ಆಯಿತು. ಈ ಮಕ್ಕಳಿಗೆ ಬೇಸಿಗೆ ಬಿಸಿಲು ಏನೂ ಗೊತ್ತಾಗಲ್ಲ, ಆಟ ಒಂದು ಇರಬೇಕು ಅಷ್ಟೇ. ಅದರಲ್ಲೂ ಈ ಚಿಕ್ಕ ಮಕ್ಕಳ ಜೀವನ ಇದೆಯಲ್ಲ, ಅದೇ ಗೋಲ್ಡನ್ ಲೈಫು ಬಾಳ್ನಲ್ಲಿ. ಅದೇ ಥರ ಇಲ್ಲಿ ಆಟ ಆರಂಭ ಮಾಡ್ಕೊಂಡು ಮಕ್ಕಳು ಆಡ್ತಾಯಿದ್ರೆ ಅವ್ರ ಜೊತೆ ನಾವೂ ಚಿಕ್ಕವರಾಗಿ ಕಾಲ ಕಳಿಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಓಕೆ, ಇಲ್ಲಿ ಆಟಕ್ಕೆ ಬಂದರೆ ನಮ್ಮ ಹುಡುಗಿ ಫಸ್ಟಿಗೆ ಅವಳೇ ಬಕೆಟಿಂದ ಬಾಲ್ ಹಾಕಿ ಗೆದ್ದರು. ಆನಂತರ ಮತ್ತೆ ಅವಳು ಬಿಡ್ತಾಳ, ಬೇರೆ ಹುಡುಗರು ಬಿಡ್ತಾರಾ, ಸರಿ ನಾನು ಹಾಕ್ತೀನಿ ಅಂತಂದ್ಬಿಟ್ಟು ಒಬ್ರಿಗೊಬ್ರು ಅವ್ರ ಮೇಲಿರೋ ಅವರು ನಂಬಿಕೆನೇ ಕಳ್ಕೊತಿಲ್ಲ. ಹಾಗೆ ಇನ್ನೊಬ್ಬಳು ನಮ್ಮ ಮಾನಸ ಪುಟ್ಟಿನೂ ಹಾಕಿದ್ಲು. ಇದರಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಅಂತ ಅವರಲ್ಲೇ ಅವ್ರಿಗೆ ಕ್ಯೂರಿಯಾಸಿಟಿ ಉಂಟಾಯಿತು. ಅವ್ರಿಗೆ ಇದರಲ್ಲಿ ಅರ್ಥ ಆಗಿದ್ದೇನಪ್ಪ ಅಂದರೆ ಗುರಿ ಜೊತೆ ಏಕಾಗ್ರತೆಯೇ ಇರಬೇಕು, ಈ ಆಟ ಗೆಲ್ಲಬೇಕು ಅಂದರೆ ನಾವು ಅಂತ ಅರ್ಥ ಆಯಿತು ಅವ್ರಿಗೆ. ಮತ್ತು ಆಟ ಆಡ್ಕೊಂಡು ಅವ್ರಿಗೆ ಟೈಮ್ ಹೋಗ್ತಾ ಇರೋದೇ ಗೊತ್ತಿಲ್ಲ. ಅವ್ರ ಮನೆ ಕಡೆಯಿಂದ ಬಂದು ಊಟ ಮಾಡೋಣ ಬಂದರು ಅಂದ್ರೂ ಇಲ್ಲ ನಾವು ಆಟ ಆಡಬೇಕು ಇವಾಗ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಇಷ್ಟಪಟ್ಟು ಮಕ್ಕಳು ಈ ಆಟನ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು. ಇಲ್ಲಿಗೆ 3 ಜನ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆದರು. ಅದರಲ್ಲಿ ಪುಟ್ಟಿ ಫೈನಲ್ಗೆ ದೂರ ಇರಲಿ ಅಣ್ಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ದೂರ ಇಟ್ಲು. ಅದಾದಮೇಲೆ ಫಸ್ಟ್ ರೌಂಡಲ್ಲಿ ಗೆದ್ದಿದ್ದ ಆ 3 ಜನರಲ್ಲಿ ಒಬ್ಬರು ಮಾತ್ರ ಬಕೆಟ್ ಒಳಗಡೆ ಬಾಲ್ ಹಾಕೋಕ್ಕೆ ಸಾಧ್ಯ ಆಯಿತು. ಮಾನಸ ಪುಟ್ಟಿ ಮತ್ತೆ ಸೆಕೆಂಡ್ ರೌಂಡಲ್ಲೂ ಕೂಡ ಬಕೆಟ್ ಒಳಗಡೆ ಬಾಲ್ ಹಾಕಿ ಇನ್ನಿಬ್ಬರು ಕಾಂಪಿಟೇಟರ್ಸು ಬಾಲ್ ಹಾಕೋಕ್ಕೆ ಸಾಧ್ಯ ಆಗದೆ ಡೈರೆಕ್ಟಾಗಿ ವಿನ್ ಆದಳು. ಆದ್ದರಿಂದ ಮಕ್ಕಳೆಲ್ಲರೂ ಆಕೆಗೆ ಶುಭಾಶಯ ತಿಳಿಸ್ತಾ ಈ ಆಟನ ಮುಗಿಸಿದ್ವಿ. ಥ್ಯಾಂಕ್ ಯು.